ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲ ಆಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಬ್ಲಾಗ್ ತುಂಬ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ. ಬಿಕಾಸ್ ಮಾರ್ನಿಂಗ್ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನ ಆಗಿದೆ. ಆ್ಯಂಡ್ ಈಗ ಮಗನ್ನ ಕರ್ಕೊಂಡು ಬರೋಕ್ಕೆ ಸ್ಕೂಲ್ಗೆ ಹೋಗಬೇಕು. ಹಲೋ, ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಚನ್ನ ಮಸಾಲ, ಬಿಸಿ ಬಿಸಿ ಚನ್ನ ಮಸಾಲ ವಿತ್ ಬಿಸಿ ಬಿಸಿ ಪೂರಿ. ಈಗ ಬಾಕ್ಸ್ ಪ್ಯಾಕ್ ಮಾಡಬೇಕು, ತೋರಿಸ್ತೀನಿ ಸ್ನ್ಯಾಕ್ಸ್ಗೆಲ್ಲ ಏನು ಹಾಕಿರ್ತೀನಿ ಅಂತ. ಇಷ್ಟೇ ಪುಟಾಣಿ ಪೂರಿ ತೊಗೊಂಡು ಹೋಗ್ತಾನೆ. ಎಲ್ಲ ಪುಟಾಣಿನೇ ಅಂತ ತೊಗೊಂಡು ಹೋಗೋದು. ಯಾವುದು ದೊಡ್ಡದೆಲ್ಲ ಅವನಿಗೆ ಇಷ್ಟನೇ ಆಗೋಲ್ಲ. ಸೊ ಹಾಗಾಗಿ ಅವನಿಗೆ ಯಾವ ಥರದ್ದು ಇಷ್ಟನೋ ಅದೇ ಥರನೇ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ನಮ್ಮನೆ ಹಲಸಿನ ಹಣ್ಣು, ನಮ್ಮ ಮಮ್ಮಿ ಮನೆಯದೆಲ್ಲ. ಅವ್ರು ಆಲ್ರೆಡಿ ಬಿಡಿಸಿ ತಿಂದಿದ್ದಾರೆ, ಚೆನ್ನಾಗಿದೆ ಅಂತ ಅಂದರು. ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ. ಇಷ್ಟು ಸಕ್ಕರೆ ಥರ ಇದೆ ಅಂತ ಹೇಳಿದೆ. ಒಂದೊಂದು ಬೀಜದಲ್ಲೂ ಈ ಥರ ಮೊಳಕೆ ಇರುತ್ತೆ ಅಂತ. ನೋಡಿ, ಪ್ರತಿಯೊಂದು ಬೀಜದಲ್ಲೂ ಇದೆ. ಎಲ್ಲದರಲ್ಲೂ ಇದೆ. ಸೊ ಇದನ್ನು ಸ್ವಲ್ಪ ಎತ್ತಿಟ್ಟಿದ್ದೀವಿ, ದೊಡ್ಡದಾಗಿರೋದನ್ನು. ಅಲ್ಲಿ ನಮ್ಮ ಜಮೀನು ಹತ್ರ ಹಾಕೋಣ ಅಂತ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಆ್ಯಂಡ್ ಆಲ್ಸೋ ಇವತ್ತು ಲಾಸ್ಟ್ ಸ್ಯಾಟರ್ಡೆ ಬಂದಾಗ ಜಮೀನಿಂದ, ಆ್ಯಂಡ್ ಈ ಆಲ್ಸೋ ಬಾಟ್ ಪಪ್ಪಾಯನೂ ತಂದಿದ್ದಾರೆ. ಆ್ಯಂಡ್ ನುಗ್ಗೆ ಸೊಪ್ಪು ತಂದಿದ್ದಾರೆ, ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು. ಇವತ್ತು ಬಸ್ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು. ಸೊ ಲಂಚ್ ಬಾಕ್ಸ್ನಲ್ಲಿ ಗೈಸ್ ಪೂರಿ, ಚನ್ನ ಮಸಾಲ ಆ್ಯಂಡ್ ಹಲಸಿನ ಹಣ್ಣು. ಖಾಲಿ ಆಗೋ ತನಕ ಸ್ನ್ಯಾಕ್ಸ್ಗೆ ಹಲಸಿನ ಹಣ್ಣೆ ಹಾಕ್ತೀನಿ, ಬಿಕಾಸ್ ಅವನಿಗೆ ಇಷ್ಟ. ಸೊ ಗೈಸ್ ಡನ್ ಫಾರ್ ದ ಡೇ. ನೋಡಿ ಇಷ್ಟು ಸ್ವೆಟ್ ಆಗಿದ್ದೀನಿ ಗೊತ್ತಾ, ಡ್ಯಾಮ್ ಟಯರ್ಡ್. ಕಾಲು ಕೈ ಎಲ್ಲ ನೋವು ಬಂದುಬಿಟ್ಟೈತೆ ನನಗೆ. ಇನ್ನು ನಾಳೆ ಮಾಡಿದ್ರೆ ಸ್ಯಾಟರ್ಡೆ ಸಂಡೇ ಫ್ರೀ. ಸೊ ಗೈಸ್ ಈಗ ತಾನೇ ಜಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಅಡುಗೆಗೆ ಇಡಬೇಕು. ನಾನು ಮಾರ್ನಿಂಗ್ ಹೇಳಿದ್ನಲ್ಲ ನುಗ್ಗೆ ಸೊಪ್ಪನ್ನು ಬಸ್ಸಾರು ಮಾಡ್ತೀನಿ ಅಂತ. ಸೊ ಫ್ರೆಶ್ ಆಗಿದೆ, ನಮ್ಮ ಜಮೀನಿಂದ ಕಿತ್ಕೊಂಡು ಬಂದಿದ್ದಂತಹ ನುಗ್ಗೆ ಸೊಪ್ಪು. ಅದರಿಂದ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ನನಗೆ ಇನ್ ಕೇಸ್ ಏನಾದರೂ ನುಗ್ಗೆ ಸೊಪ್ಪು ಬೇಕು ಅಂದರೆ ನಾನು ಹೇಳಿ ಕಳಿಸ್ಬಿಡ್ತೀನಿ ಸ್ಯಾಟರ್ಡೆ. ಸೊ ಫ್ರೆಶ್ಶಾಗಿ ಕಿತ್ಕೊಂಡು ಬರ್ತಾರೆ. ಮುಂಚೆ ನಮಗೆ ಇಲ್ಲಿ ಇಲ್ಲದೆ ಇರುವಾಗ ನನಗೆ ಇಷ್ಟ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ತಂದ್ಕೊಡ್ತಿದ್ರು ನುಗ್ಗೆ ಸೊಪ್ಪು ಅವ್ರ ತೋಟದಿಂದ. ಸೊ ಇವಾಗ ನಮ್ಮದ್ರಲ್ಲೇ ಸಿಗ್ತಾಯಿದೆ. ಐ ಆಮ್ ಹ್ಯಾಪಿ. ಎಷ್ಟು ಫ್ರೆಶ್ ಇದೆ ಗೊತ್ತಾ ಗೈಸ್ ನುಗ್ಗೆ ಸೊಪ್ಪು, ತೋರಿಸ್ತೀನಿ ನೋಡಿ ಎಷ್ಟು ಫ್ರೆಶ್ ಇದೆ. ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ಇದನ್ನು ಬೇಯಿಸೋಕೆ ಹಾಕಬೇಕು. ನಾನು ಕುಕ್ಕರಲ್ಲೇ ಬೇಯಿಸ್ಬಿಡ್ತೀನಿ. ಸೊಪ್ಪು ಮತ್ತು ಕಾಳೆಲ್ಲ ಹಾಕಿಬಿಟ್ಟು ನನಗೆ ಹಾಗೆ ಬೇಯಿಸೋಷ್ಟು ನನಗೆ ಪೇಷನ್ಸ್ ಇಲ್ಲ. ಹಾಗಾಗಿ ನಾನು ಕುಕ್ಕರ್ ಹಾಕಿ ಕೂಗಿಸ್ಬಿಡ್ತೀನಿ. ಸೊ ಗೈಸ್ ಎಲ್ಲರಿಗೂ ಬಸ್ಸಾರು ಗೊತ್ತು, ಹಾಗಾಗಿ ನಾನು ರೆಸಿಪಿ ಎಲ್ಲ ತೋರಿಸಲ್ಲ. ಆ್ಯಂಡ್ ಆಲ್ಸೋ ಇದೆಲ್ಲ ಸ್ವಲ್ಪ ಎಳೆ ಸೊಪ್ಪು, ಅದನ್ನು ಎತ್ತಿಟ್ಟಿದ್ದೀನಿ ಸ್ವಲ್ಪ. ದೆನ್ ನೆಕ್ಸ್ಟ್ ಟೈಮ್ ಮೊಟ್ಟೆ ಪಲ್ಯ ಮಾಡಿದಾಗ ಇದನ್ನು ಹಾಕೋಕ್ಕೆ. ಸೊ ಗೈಸ್ ಇದರಲ್ಲಿ ಬಸ್ಸಾರು ರೆಡಿ ಆಗ್ತಾಯಿದೆ, ಆಲ್ಮೋಸ್ಟ್ ಆಗಿದೆ. ನಾನು 5 ಮಿನಿಟ್ಸ್ ಆದರೆ ಸಾಂಬಾರು ರೆಡಿ. ಆ್ಯಂಡ್ ಇಲ್ಲಿ ರೈಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪಲ್ಯ ಇಸ್ ರೆಡಿ. ನೋಡಿ ಇವಾಗ ಹೆಂಗಾಗ್ತಾಯಿದೆ, ಸಖತ್ತಾಗಿದೆ ಪಲ್ಯ. ಸೊ ಗೈಸ್ ಈಗ ಟೈಮ್ 6 ಗಂಟೆ ಆಗಿದೆ, ಸಂಜೆ. ಲೆಮನ್ ಟೀ ಕುಡಿಯೋಣ ಅಂತ ಮಾಡಿಕೊಂಡೆ. ಇವತ್ತೇನು ಹಾಲೆಲ್ಲ ಕುಡಿಲಿಲ್ಲ. ಸೊ ಹಾಗಾಗಿ ಇವತ್ತು ಲೆಮನ್ ಟೀ ಸಾಕು ಅಂದ್ಕೊಂಡೆ. ಆ್ಯಂಡ್ ಬೋರ್ ಆಗ್ತಿತ್ತು. ಹಾಗೆ ಬಾಲ್ಕನೀಲಿ ಜನಗಳು ಓಡಾಡ್ತಿದ್ರು, ಅವ್ರನ್ನ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡೆ. ಬೋರ್ ಆದಾಗ ಇಲ್ಲಿ ಬಂದುಬಿಡ್ತೀನಿ. ಸೊ ಸ್ವಲ್ಪ ತಣ್ಣಗಿರುತ್ತೆ ಗಾಳಿ ಎಲ್ಲ. ಐ ಫೀಲ್ ರಿಲ್ಯಾಕ್ಸ್ಡ್ ಅನಿಸುತ್ತೆ. The next day. ಇವತ್ತಿನ ಲಂಚ್ ಅಕ್ಕಿ ರೊಟ್ಟಿ, ಚಟ್ನಿ ಆ್ಯಂಡ್ ಪೊಟ್ಯಾಟೊ ಫ್ರೈ. ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಪೇಪರ್ ಹಾಕಿದ್ದೀನಿ, ಎಕ್ಸೆಸ್ ಆಯಿಲ್ ಇದ್ದರೆ ಅದು ಹೀರ್ಕೊಳ್ಳಿ ಅಂತ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಸೊ ಗೈಸ್ ನೆನ್ನೆ ಅಷ್ಟೊಂದೆಲ್ಲ ನಾನೇನು ವೀಡಿಯೋಸ್ ಮಾಡಿರಲಿಲ್ಲ, ಹಾಗಾಗಿ ನೆನ್ನೆ ಬ್ಲಾಗ್ಗೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ. ಆ್ಯಂಡ್ ಇವಾಗ ಕ್ಲಾಸ್ ರೆಡಿ ಆಗಿದ್ದೀನಿ, ಹೊರಟೆ. ಬ್ಲಾಗಲ್ಲಿ ಬರ್ತೀರಾ? ಸೊ
ಗೈಸ್ ಇವತ್ತು ಡ್ಯಾನ್ಸ್ ಇತ್ತು, ಫ್ರೈಡೆ ಆ್ಯಸ್ ಯೂಶ್ವಲ್ ಡ್ಯಾನ್ಸ್ ಆಡ್ತೀವಿ, ಮಸ್ತಾಗಿತ್ತು. ಆ್ಯಂಡ್ ಬ್ಲಾಗು ಅಟ್ಯಾಚ್ ಮಾಡಿರ್ತೀನಿ ಡ್ಯಾನ್ಸ್ದು. ಸ್ವಲ್ಪ ಎಡಿಟಿಂಗ್ ಇದೆ ಮಾಡಿಬಿಟ್ಟು ಈಗ ಲಂಚ್ಗೆ ಅಂದ್ಬಿಟ್ಟು ನಾನ್ ವೆಜ್ ತಿನ್ನೋಕೆ ಹೋಗ್ತಾಯಿದ್ದೀವಿ ಎಲ್ಲರೂ. ಸೊ ನಾವು ಊಟಕ್ಕೆ ಬಂದಿದ್ದೆ ರಾಜನ ಮಿಲ್ಟ್ರಿ ಹೋಟೆಲ್. ಇದು ಬಂದು ಮುದ್ದನಪಾಳ್ಯದಲ್ಲಿ ಲೊಕೇಟ್ ಆಗಿರೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಗೈಸ್. ನೋಡಿ ವರ್ಕೌಟ್ ಮಾಡಿಬಿಟ್ಟು ತಿನ್ನಕ್ಕೆ ಬಂದಿದ್ದೀವಿ ಮಟನ್ನ. ಸೊ ಗೈಸ್ ಫಸ್ಟ್ ನೀ ದೋಸೆ ಕೀಮಾ ಗೊಜ್ಜು. ಪಾಪು ಏನು ಬೇಕು ಅಂತ. ಅಯ್ಯೋ ತಲೆ ನೋವತ್ತೆ ಚಿನಿ, ಹೊಡಿಬೇಡ. ಯಪ್ಪ ರಾಮ. ಆಯ್ತು ಇವಾಗ ಸ್ಕೂಲಿಂದ ಬಂದಿದ್ಯಾ, ಏನು ತಿಂತೀಯ ಹೇಳು? ಆಮ್ಲೆಟ್ ಹಾಕೊಡ್ಲಾ? ಹಾಂ ಕಾಯಿ ಅಂದರೆ ಏನು ನುಗ್ಗೆಕಾಯಿ ಹಾಕೊಡ್ಲಾ ಹೇಳು? ಅನ್ನ ಸಾರ ಏನು ಬೇಕು ಅಂತ ಹೇಳಬೇಕು ನೀನು ಕರೆಕ್ಟಾಗಿ. ಏನು ರೆಸ್ಪಾಂಡ್ ಮಾಡಲ್ಲ ಅಂತ. ಅಯ್ಯೋ ಪಾಪು ಸೀರಿಯಸ್ ಆಗಿ ತಲೆ ದಿಮ್ಮನಪ್ಪ ಈ ಸೌಂಡ್ಗೆ. ಹೇಳು ಏನು ಊಟ ಕೊಡ್ಲಿ ಅಂತ. ತಿನ್ಕೊಂಬಿಡು ಹಂಗೆ ಬ್ಯಾಟ್ರಿನ. ನೀನು ಹೊಟ್ಟೆಲು ಅವಾಗ ಹಿಂಗೆ ಡಿಶುಮ್ 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 ಅಂತ. ಏನು ಹೇಳು ಜನಕ್ಕೂ ತೋರಿಸು ಏನು ಅಂತ. ಗೈಸ್ ನೋಡಿ ಈ ಗನ್ನ ಬರ್ಡೇಗೆ ಯಾರು ಕೊಡ್ಸಿದ್ ಪಾಪು? 1000 ರೂಪೀಸ್ ಅಂತೆ ಗೈಸ್. ಇದು ಕೊಡ್ಸ್ಕೊಂಡಿದ್ದಾನೆ ನೋಡಿ ನಮ್ಮ ಅಮ್ಮನ ಹತ್ರ. ಈ ಸೌಂಡು ಒಳ್ಳೆ ನಿಜವಾದ ಗನ್ನು ಅಷ್ಟು ಸೌಂಡ್ ಬರಲ್ಲ, ಅಷ್ಟು ಜೋರಾಗಿ ಬರುತ್ತೆ ಸೌಂಡ್. ಯಪ್ಪ ಇದೇ ತಡ್ಕೊಳಕ್ಕಾಯ್ತಿಲ್ಲ ನನಗೆ ಈ ಸೌಂಡು. ಇಷ್ಟು ದಿನ ಎತ್ತಿಟ್ಟಿದ್ದೆ, ಇದು ಹೆಂಗೆ ಸಿಕ್ತು ನಿನಗೆ ಮತ್ತೆ ಇವಾಗ? ಸರಿ ಇವಾಗ ಏನು ತಿಂತೀಯ ಹೇಳು? ಹಾಲು ಕೊಡ್ಲಾ? ಚಾಕೋಸ್ ಹಾಲು ಸಾಕಾ? ಆಮ್ಲೆಟ್ ಬೇಡವಾ? ಹೊಟ್ಟೆ ತುಂಬಿದ್ರೆ ಊಟ ಹಾಕ್ಬಾರ್ದಾ? ಮತ್ತು ಏನು ತಿಂತೀಯ? ಜಂಕ್ ಹಾಕ್ಬೇಕಂತೆ. ನೀನು ಜಂಕಿ ಬಾಯ್. ಪೆಟ್ರೋಲ್ ಅವಾಗ ಹಾಕ್ತಾ ಇರ್ಬೇಕು ಜಂಕ್ನ ನಿನಗೆ, ಅವಾಗ ಒಂಥರ ಆನಂದ ಆಗ್ತಿರತ್ತೆ ನಿನಗೆ. ಯಪ್ಪ ಏನು ಮಾಡ್ತೀಯ? ಬ್ರೌನಿಗೆ ಏನೇನು ಇದಿದೆ? ಬೇಕಿಂಗ್ ಪೌಡರ್ ಇದೆ, ಮತ್ತು ಇನ್ನು ಚಾಕೋ ಪೌಡರ್ ಅದ್ಯಾವುದು ಇಲ್ಲ, ಕೋಕೋ ಪೌಡರು ಅವ್ಯಾವುದು ಇಲ್ಲ. ತರಿಸ್ಕೊ ಪಪ್ಪ ಕೈಲಿ. ನೀನೇ ತರಿಸ್ಕೊ ಹೇಳ್ಬಿಟ್ಟು. ಯಾಕೆ ಭಯನಾ ನಿಮ್ಮಪ್ಪನ ಹತ್ರ ಕೇಳೋಕ್ಕೆ? ಇಲ್ವಾ? ನನ್ನ ಹತ್ರ ಹರ್ಚ್ಕೋತೀಯಾ? ನಿಮ್ಮಪ್ಪನ ಹತ್ರ ಒಂದು ಕೋಕೋ ಪೌಡ್ರ್ ತೆಗೆಸ್ಕೊಳಕ್ಕಾಗಲ್ವಾ ಬೇಬಿ? ಅಯ್ಯೋ ಸೌಂಡ್ ಮಾಡಿಬಿಡ ಚಿನ್ನಿ, ಕೇಳಿಸ್ಕೊಳಕ್ಕಾಗಲ್ಲ. ಕೈ ಕೊಡು. ಹಂಗಲ್ವೋ, ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ನೋಡಿ ಗೈಸ್ ಏನೇನೋ ಮಾಡಿಸ್ತಿದ್ದಾನೆ. ಅಯ್ಯೋ ಆಗಲ್ಲ ಪಾಪು. ಲೂಸಾಗಿ ಇಷ್ಟು ಹಿಂಗೆ ಲೂಸಾಗಿ ಇಷ್ಟು ಮಾಡು. ಇಲ್ಲಿ ಹಿಂದೆ ಹೋಗೋವರೆಗೂ ಹಂಗೆ ಹಿಡ್ಕೊಂಡಿರು ಲೂಸಾಗಿ ಇಷ್ಟೇ, ಹಂಗೆ. ಇಲ್ಲಿ ಟಿಪ್ಪಲ್ಲಿ ಹಿಡ್ಕೊ ಹಿಂಗೆ ತಂಬು. ಅಮ್ಮ ಬರುತ್ತೆ. ಏನಾದರೂ ಆದರೆ ನಾಳೆಯಿಂದ 3 ಹೊತ್ತು ಅನ್ನ ಬೇಯಿಸೋಕ್ಕಿರಲ್ಲ ಆಮೇಲೆ ನನ್ನ ಕೈ. ಊಟ ಮಾಡಲ್ಲ ಅಂತ ಅಂದ, ಹಾಗಾಗಿ ನಾನು ನನಗೆ ಚಾಕೋಸ್ ಹಾಕೊಡ್ತಾ ಇದ್ದೀನಿ. ಚಾಕೋಸ್ ತಿಂತಾನೆ, ಇಲ್ಲ ಅಂದರೆ ಕಾನ್ಫ್ಲೆಕ್ಸ್ ಇದ್ದರೆ ಕಾನ್ಫ್ಲೆಕ್ಸ್ ತಿಂತಾನೆ. ಈ ಸತಿ ನಾನು ಚಾಕೋಸ್ ತರಿಸಿದ್ದೆ, ಯಾವಾಗಲೂ ಕಾನ್ಫ್ಲೆಕ್ಸೇ ತರಿಸ್ತಿರ್ತೀನಲ್ಲ ಅಂತ ಅಷ್ಟೇ. ಇನ್ಫ್ಯಾಕ್ಟ್ ನನಗೆ ಯಾವಾಗಾದರೂ ಬೇಜಾರಾದರೆ ನಾನು ಇದನ್ನೇ ತಿಂತೀನಿ ಒಂದೊಂದು ಸತಿ ಚಾಕೋಸು. ನನಗೂ ಇಷ್ಟ, ಮನಸ್ಸಿನ ಮೇಲೆ ತಿನ್ಬೋದು, ಏನಾಗಲ್ಲ. ನಮಗೂ ಆಸೆ ಇರುತ್ತಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಎಂಥ ಮಳೆ ಬಂತು ಗೊತ್ತಾ ಇವಾಗ. ಯಪ್ಪ ನೋಡಿ ಸ್ಕೂಲಿಂದ ಬಂದು ಹಾಲು ಚಾಕೋಸ್ ಆಯಿತಾ. ಒಂದು ಸೆಕೆಂಡ್ ರೌಂಡು ಪಾಪ್ಕಾರ್ನ್ ಇಟ್ಟಿದ್ದೀನಿ. ಇನ್ನು ಏನೇನು ಮಾಡಬೇಕು ನನಗೆ ಗೊತ್ತಿಲ್ಲ ಗೈಸ್.
ಇನ್ನು 2 ಡೇಸ್ ರಜಾ ನನಗೆ ಒಳ್ಳೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಾದರೂ ರಜಾ ಕೊಟ್ಬಿಡ್ತಾರೋ ಸ್ಕೂಲು ಅನಿಸುತ್ತೆ. ನಿಮಿಷನೂ ಏನಾರ ಅಂದರೆ ಎಲ್ಲಿಂದ ತರಲಿ ನಾನು ಏನಾರನ. ಯಪ್ಪ ಹೊರಗಡೆ ಎಷ್ಟು ಅಂತ ಕೊಡ್ಸೋಕ್ಕಾಗತ್ತೆ. ಹಾಗಾಗಿ ಸ್ವಲ್ಪ ಮನೇಲೇ ಮಾಡಿಕೊಡೋಣ ಅಂತ ಪಾಪ್ಕಾರ್ನ್ ಇತ್ತು, ಪಾಪ್ಕಾರ್ನ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಗೆ ಇನ್ನೇನಾರ ಅಂತಾನೆ. ಇನ್ನು ನಾನು ಹೊಸ್ದಾಗಿ ಏನು ಮಾಡಿಕೊಡ್ಲಿ ಅಂತ ಗೊತ್ತಿಲ್ಲ. ನೋಡೋಣ. ಅಷ್ಟೊತ್ತಿಗೆ ರಾತ್ರಿ ಆಗಿಬಿಟ್ರೆ ಒಟ್ಟಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಬಿಸಿ ಪಾಪ್ಕಾರ್ನ್ ರೆಡಿ ಇದೆ. ಘಮ ಅಂತಿದೆ ಗೈಸ್. ಮನೆಯೆಲ್ಲ ನೋಡಿ ಗೈಸ್, ತಿನ್ನಕ್ಕೆ ಮತ್ತೆ ಏನಾರು ಕೇಳ್ತಾ ಇದ್ದಾನೆ. ಬರೀ ನನ್ನ ಮಗ ಏನಾರ ಅಂತಾನೆ ಇದ್ದಾನೆ. ನಾವೀಗ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ಮಲ್ಕೊಂಡಿದ್ದಾರೆ. ಸೊ ಫುಲ್ ಟಯರ್ಡ್ ಆಗಿದೆ. ಊಟ ಮಾಡಿ ಮಲ್ಕೊಳ್ತೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.